ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸ್ನಾನ ವಿಧಾನವನ್ನ ಹೇಳ್ತಾರೆ. ಸ್ನಾನ ವಿಧಾನ ಅಂತ ಹೇಳಿದ್ರೆ ಚೂರ್ಣೋತ್ಸವ ಅಂತ ಹೇಳ್ತಾರೆ. ಆ ಚೂರ್ಣೋತ್ಸವಕ್ಕೆ ಪಂಚರಾತ್ರದಲ್ಲಿ ವಿಶೇಷ ಮಹತ್ವ. ದೇವರಿಗೆ 7 ದಿವಸ ಉತ್ಸವ ಮಾಡಿ 7ನೇ ದಿವಸ ನಗರ ಪ್ರದಕ್ಷಿಣೆ ಬಂದು ದೇವರ ಪ್ರತಿಮೆಯ ಜೊತೆಗೆ ಸ್ನಾನ ಮಾಡುವ ಕ್ರಮ. ಅದು ಚೂರ್ಣೋತ್ಸವ ಅಂತ ಯಾಕೆ ಕರೀತಾರೆ ಅಂದ್ರೆ, ಒಂದು ಇದರಲ್ಲಿ ಇದೆ, ಚೂರ್ಣ ಆಗತ್ತೆ. ಏನು ಚೂರ್ಣ ಆಗೋದು? ಪಾಪ ಪುಡಿ ಪುಡಿ ಆಗತ್ತೆ ಅಂತ ಒಂದು ನಿರ್ವಚನ. ಇನ್ನೂ ಹಲವಾರು ನಿರ್ವಚನಗಳಿದೆ. ಚೂರ್ಣೋತ್ಸವ ಹಾಗೆ. ಅಲ್ಲಿ ಹೇಗೆ ಸ್ನಾನವನ್ನು ಮಾಡೋದು ಅಂತ ಹೇಳ್ತಾರೆ. ಇನ್ನು ಸ್ನಾನ ವಿಧಾನಂ, ತೀರ್ಥಮಂಟಪ ಎಲ್ಲಿರುತ್ತೆ, ಇನ್ನು ಯಾವುದನ್ನು ತಗೊಂಡು ಅಭಿಷೇಕ ಮಾಡಬೇಕು ದೇವರಿಗೆ ಇತ್ಯಾದಿಗಳನ್ನೆಲ್ಲ ಹೇಳುವಲ್ಲಿ 69ನೆಯ ಅಧ್ಯಾಯ ಮುಗಿಯುತ್ತೆ. ನಮ್ಮಲ್ಲೂ ಇದೆ ಅಲ್ಲ, ಉಡುಪಿಯಲ್ಲಿ ಎಲ್ಲರೂ ಮಾಡ್ತಾರೆ. ಪಂಚರಾತ್ರ ಉಕ್ತ ಕ್ರಮ. ಇನ್ನು ವೃಕ್ಷಾದಿ ಪ್ರತಿಷ್ಠೆ, ವೃಕ್ಷವನ್ನು ಮಾಡುವಾಗ, ವೃಕ್ಷವನ್ನು ನೆಡುವಾಗ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ. ಅಲ್ಲಿ ಈ ವಾಸ್ತವಿಕವಾಗಿ ಕೆಲವೊಂದು ಕಡೆ ಮರವನ್ನು ನೆಟ್ಟರೆ ಸಾಕು ಅಂತ, ಆದರೆ ಆ ಮರಕ್ಕೆ ಬಟ್ಟೆ ಸುತ್ತಿ ವೃಕ್ಷಗಳಿಗೆ ಸಂಸ್ಕಾರ ಮಾಡೋದು, ಕರ್ಣವೇಧನ, ಬಲಿನಿವೇದನ, ಇಂದ್ರಾಧಿವಾಸಕ್ಕಾಗಿ ಮಾಡುವ ಹೋಮ, ಅಭಿಷೇಕ ಎಲ್ಲ ಇದೆ ಅಲ್ಲಿ. ವೃಕ್ಷ ನಟ್ಟಾದ ಮೇಲೆ ಮರಗಳಿಗೆ ಪ್ರಾಯ ಅಧಿವಾಸನ ಎಲ್ಲ ಮಾಡೋದು ಅಂತ. ಅಧಿವಾಸನ ಅಂದ್ರೆ ಧೂಮಾಧಿವಾಸನ. ರೋಗ ಬಂದಾಗ ಒಂದು ಅನೇಕ ಮೂಲಿಕೆಗಳನ್ನು ಹಾಕಿ ಬೆಂಕಿ ಹಾಕಿ ಅದರ ಹೊಗೆಯನ್ನ ಮರ ತೆಗೆದುಕೊಳ್ಳುವ ಹಾಗೆ ಮಾಡುವುದು, ಅದು ಧೂಮಾಧಿವಾಸನ ಅಂತ ಕರೀತಾರೆ. ಆ ಧೂಮಾಧಿವಾಸನದಿಂದ ಮರ ತನ್ನ ಕೆಟ್ಟ ಭಾಗಗಳನ್ನೆಲ್ಲ ನಿವಾರಿಸಿಕೊಂಡು ಬಲಿಷ್ಠವಾಗಿ ಬೆಳೆಯುತ್ತೆ. ಅದು ಒಂದು ಕ್ರಮ ಉಂಟು. ಆ ಧೂಮಾಧಿವಾಸನ ವೃಕ್ಷಾಯುರ್ವೇದದಲ್ಲಿ ಇದೆ, ಆಯ್ತಾ? ಆದರೆ ಇಲ್ಲಿ ಅದಕ್ಕೆ ಸಿಮಿಲರ್ ಆಗಿ ಹೇಳ್ತಾರೆ. ಈ ವೃಕ್ಷವನ್ನ ಕೇಂದ್ರೀಕರಿಸಿಕೊಂಡು ಆರಾಧನೆ ಮಾಡೋದು ಅಂತ ಇದೆಯಲ್ಲ, ಅದು ನಮ್ಮಲ್ಲಿ ಸಹಜ. ಅದಕ್ಕಾಗಿಯೇ ಧಾತ್ರಿ ಹವನ ವೃಕ್ಷ ಕೇಂದ್ರಿತವಾದ ಹೋಮ, ಆದರೆ ಪ್ರಾಣಿ ಕೇಂದ್ರಿತವೂ ಕೂಡ. ಈ ರೀತಿ ಊಟಕ್ಕೆ ಹೇಗೆ ಹಾಕಬೇಕು ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ ಎನ್ನುವಲ್ಲಿಗೆ 70ನೆಯ ಅಧ್ಯಾಯ. ಇನ್ನು 71ನೆಯ ಅಧ್ಯಾಯ ಗಣೇಶ ಪೂಜಾ ವಿಧಿ, ಗಣಪತಿಯನ್ನ ಹೇಗೆ ಪೂಜಿಸಬೇಕು ಅಂತ. ಇನ್ನು ಸ್ಕಂದನ ಪೂಜೆ, ಅಲ್ಲಿ ಹೇಗೆ ಅಭಿಷೇಕ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಆಯ್ತಾ?
ಇದು ದೇವಾಲಯಕ್ಕೆ ಹೆಚ್ಚು ಕೇಂದ್ರಿತವಾದದ್ದು, ದೇವಾಲಯ ಕೇಂದ್ರಿತ ಪೂಜೆ. ಇದನ್ನೆಲ್ಲ ನಾವು ದೈನಂದಿನ ದಿವಸಗಳಲ್ಲಿ ಮಾಡಬೇಕು ಅಂತ ಇಲ್ಲ. ದೇವಾಲಯದಲ್ಲಿ ವಿಶೇಷ ಜಾತ್ರೆ ಬಂದಾಗ ಅದು ಸ್ಕಂದನ ದೇವಸ್ಥಾನ ಆಗಿದ್ರೆ ಹೇಗೆ ಪೂಜಿಸಬೇಕು ಅಂತ. ಇನ್ನು ಸೂರ್ಯಾರ್ಚನಂ, ಸ್ನಾನ ವಿಶೇಷ ಅಂತ ಕೊಟ್ಟಿದ್ದಾರೆ. ಸ್ನಾನ ವಿಶೇಷ ಅಂತಂದ್ರೆ ಅದೇ ಈ ಜಾತ್ರೆಯಲ್ಲಿ ಸ್ನಾನ ಹೇಗೆ ಮಾಡಿಸ್ಬೇಕು ಸ್ಕಂದನಿಗೆ. ಹೌದು, ಇವತ್ತಿಗೂ ನೀವು ಇದು ನೋಡಿದ್ರೆ ಆಯ್ತು, ವಿಡಿಯೋ ಇದು ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರಲ್ಲ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಇನ್ನು ವಕ್ಷೇ ಸೂರ್ಯಾರ್ಚನಂ, ಸೂರ್ಯನ ಅರ್ಚನೆ ಹೇಗೆ ಮಾಡಬೇಕು ಅಂತ ಬೇರೆ ಬೇರೆ ಮಂತ್ರಗಳ ಇದನ್ನೆಲ್ಲ ಹೇಳ್ತಾರೆ. 17 ಶ್ಲೋಕಗಳಿಂದ ಅದನ್ನ ಹೇಳ್ತಾರೆ. ಇನ್ನು ಶಿವಪೂಜಾ ಕಥನಂ, ಶಿವನ ಪೂಜೆ. ಈ ಶಿವನ ಪೂಜೆ ಒಂದು ಸ್ವಲ್ಪ ಏನಿದೆ ಬೇರೆ ಬೇರೆ ಆಗಮಗಳಿಂದ ಕಡ ತಂದದ್ದು. ವೇದವ್ಯಾಸರು ಈ ರೀತಿ ಯಾಕೆ ಬರೀತಾರೆ ಅಂತಂದ್ರೆ ಇದನ್ನ ದರ್ಶನ ಭಾಷೆ, ಪಾಶುಪತಾಗಮಗಳಲ್ಲಿ ಏನು ಪೂಜಾ ವಿಧಾನ ಇದೆ ಅದನ್ನ ಹಾಗೆ ತಟಸ್ಥವಾಗಿ ಅನುವಾದ ಮಾಡ್ತಾರೆ. ಇಲ್ಲಿರೋ ರೀತಿ ಇವತ್ತು ಯಾರು ಪೂಜೆ ಮಾಡಲ್ಲ. ಸರಿ, ಅಲ್ಲ ಆ ರೀತಿ ಎಲ್ಲ ಇರೋದನ್ನ ಹೇಳ್ತಾರೆ ಅಂದ್ರೆ ನಾವು ಮಾಡ್ಬೇಕಾಗಿರೋದು ಯಾವುದನ್ನ? ಪಾಶುಪತಾಗಮ ನಮ್ಗೆ ಗ್ರಾಹ್ಯ ಅಲ್ಲ ಅದು ಖಂಡಿತ ಅಂತ ಹೇಳ್ತೀವಿ. ಮತ್ತೆ ಅದನ್ನೆಲ್ಲ ಈಗ ಹೇಳಿದ್ರೆ ನಾವು ಇವಾಗ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡಬೇಕು ಅಂತ ನಮ್ಗೆ ಗೊಂದಲ ಆಗುತ್ತೆ. ಶಾಸ್ತ್ರದಲ್ಲಿ ಇದು ಪೂರ್ವ ಪಕ್ಷ ಅಂತ ಹೇಳದೆ ಸುಮ್ಮನೆ ತಟಸ್ಥವಾಗಿ ನಿರೂಪಣೆ ಮಾಡ್ಕೊಂಡು ಹೊರಟೋಗ್ತಾರೆ. ಪುರಾಣಗಳಲ್ಲಿ ಕೆಲವು ಹಾಗೆ ನೋಡಿ, ಪಂಚರಾತ್ರದ ಕೆಲವು ವಿಧಾನಗಳನ್ನ ತಟಸ್ಥವಾಗಿ ಅನುವಾದ ಮಾಡಿದ್ರು. ಹಾಗೆ ಪಾಶುಪತಾಗಮದ ಈ ಶಿವಪೂಜಾ ವಿಧಾನವನ್ನ ತಟಸ್ಥವಾಗಿ ಅನುವಾದ ಮಾಡಿದ್ದಾರೆ. ಇದನ್ನು ನೋಡಿದವ ಏನು ಅನ್ಕೊಳ್ಬೇಕು? ಪುರಾಣಗಳ ಮುಖ್ಯ ತಾತ್ಪರ್ಯ ನಾರಾಯಣ ಇರ್ಲಿಕ್ಕಿಲ್ಲ ಅಂತ ಅನ್ಕೋಬೇಕು. ಆ ಥರ ಭಾವನೆ ಬರೆಸೋದು ಉದ್ದೇಶ. ಇನ್ನು ನಮಗೆ ಪುರಾಣ ಓದುವವರಿಗೆ ಹೀಗೊಂದು ಆಚರಣೆ ಇದೆ ಅಲ್ಲಿ, ಈ ಮಂತ್ರಗಳನ್ನು ನೋಡಿ ನಾವು ಏನಂತ ಚಿಂತನೆ ಮಾಡಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ಅದಕ್ಕಾಗಿ ವೇದವ್ಯಾಸರು ತಟಸ್ಥವಾಗಿ ಪುರಾಣಗಳನ್ನು ಉಲ್ಲೇಖಿಸಿರ್ತಾರೆ. ಹೀಗೆ ಶಿವಪೂಜಾ ವಿಧಾನವನ್ನ ಸುಮಾರು 83 ಶ್ಲೋಕಗಳಿಂದ ಹೇಳುತ್ತಾರೆ. ಇನ್ನು ಅಗ್ನಿಸ್ಥಾಪನ ವಿಧಿ, ಮನೆಯನ್ನು ಕಟ್ಟುವಾಗ ಅಗ್ನಿಯ ಕೋಣವನ್ನ ಹೇಗೆ ಮಾಡಬೇಕು, ಆಗ್ನೇಯ. ಅಲ್ಲಿ ಯಜ್ಞಗೃಹವನ್ನ ಮಾಡ್ತಾ ಇದ್ರು, ಅಗ್ನಿಗೇಹ ಅಂತ ಕರೀತಾರೆ. ಅಗ್ನಿಗೃಹ, ಯಜ್ಞಗೇಹ ಅಂತ. ಅದು ಯಾವ ಆಕಾರದಲ್ಲಿ ಇರಬೇಕು, ಅಲ್ಲಿ ಯಾವ ರೀತಿ ಪದಾರ್ಥಗಳಿರಬೇಕು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾರೆ. ಆ ತರಹ ಅಗ್ನಿ ಕಾರ್ಯವನ್ನು ನಿರೂಪಣೆ ಮಾಡ್ತಾರೆ 75ನೇ ಅಧ್ಯಾಯದಲ್ಲಿ. ಆದರೆ ನಾವು ಮಾಡುವ ಅಗ್ನಿ ಕಾರ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಏನು ಅಗ್ನಿಹೋತ್ರ ಮಾಡ್ತೇವೆ, ಅಗ್ನಿ ಕಾರ್ಯ ಮಾಡ್ತೇವೆ, ಹಾಗೆ ಇಲ್ಲಿ ಇಲ್ಲ. ಇನ್ನು 76ನೇಯದ್ರಲ್ಲಿ ಚಂಡ ಪೂಜಾ ಕಥನಂ, ಚಂಡೀಶ್ವರ ಅಂತ ಹೇಳಿ ಒಬ್ಬನಿಗೆ ಪೂಜೆ ಮಾಡ್ತಾರೆ. ಅವನಿಗೆ ನಾರಾಚ ಮುದ್ರೆಯನ್ನು ತೋರಿಸಿ ಪೂಜೆ ಮಾಡಬೇಕಂತೆ. ಈ ರೀತಿ ಬೆರಳನ್ನ ಉದ್ದವಾಗಿ, ತೋರು ಬೆರಳನ್ನ ಉದ್ದವಾಗಿ ಹಿಡಿಯುವುದನ್ನ ನಾರಾಚ ಮುದ್ರೆ ಅಂತ ಕರೀತಾರೆ. ಇನ್ನು ಕೆಲವರು ಎರಡನ್ನೂ ಹೀಗೆ ಹಿಡಿಬೇಕು ಅಂತ ಹೇಳ್ತಾರೆ. ನಾರಾಚ ಮುದ್ರೆ, ನಾರಾಚ ಮುದ್ರೆ ಯಾಕಾಗಿ ಅಂತ ಹೇಳಿದ್ರೆ ಶತ್ರು ನಿಗ್ರಹಕ್ಕಾಗಿ. ನಾವು ಚಂಡ ಅಂತ ಹೇಳಿ ಶಿವನ ಗಣವನ್ನು ಪೂಜೆ ಮಾಡೋದು ಕೂಡ ಶತ್ರು ನಿಗ್ರಹಕ್ಕಾಗಿ. ಆದ್ರೆ ಇವತ್ತು ಶತ್ರು ನಿಗ್ರಹ ಹೋಗಿ ಏನ್ ಮಾಡ್ತಾರೆ, ನೀವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೆಲ್ಲ ಹೋದ್ರೆ, ಅಯ್ಯೋ ಮಕ್ಕಳು ಬಹಳ ಹತ್ತು ಚಿರಡಿ ಮಾಡ್ತಾ ಇದ್ರೆ ಚಂಡೀಶ್ವರನಿಗೆ ಹರಕೆ ಹೊರ್ರಿ, ಆಮೇಲೆ ಅವನಿಗೆ ಪುರಿ ಕೊಟ್ಟು
ಮಕ್ಕಳಿಗೆಲ್ಲ ಅವನಿಗೆ ಪುರಿ ನೈವೇದ್ಯ ಮಾಡಿ, ಕಡಲೆ ಪುರಿ ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ಕೊಡ್ರಿ ಅಂತಾರೆ. ಅದರ ಅರ್ಥ ಇಷ್ಟೇ, ದೇವಸ್ಥಾನ ಇತ್ಯಾದಿಗಳಿಗೆಲ್ಲ ತಿರುಗಿಸಿ ಕರ್ಕೊಂಡು ಹೋಗಿ ಮಗುಗೆ ವಾತಾವರಣ ಚೇಂಜ್ ಆಗಿ ತನ್ನಂತೆಯೇ ಅಳ್ತಾ ಇರುವ ಬೇರೆ ಮಕ್ಕಳನ್ನ ನೋಡಿ ಅವ್ರ ಜೊತೆಗೆ ಆನಂದದಿಂದ ಇರ್ತಾರೆ ಅಂತ ಈ ತರ ಏನೋ ಇರುತ್ತೆ. ಆದ್ರೆ ಮೂಲಭೂತವಾಗಿ ಚಂಡನನ್ನ ಆರಾಧನೆ ಮಾಡೋದು ಯಾಕಾಗಿ? ನಾರಾಚ ಮುದ್ರೆಯನ್ನು ತೋರಿಸಿ ಶತ್ರು ನಿಗ್ರಹಕ್ಕಾಗಿ. ಆದ್ರೆ ಇವತ್ತೇನಾಗಿದೆ? ಅದು ಬೇರೆನೇ ಆಗಿ ಹೋಗಿದೆ. ಇದು ಕೂಡ ಪಾಶುಪತಾಗಮದಲ್ಲಿಯೇ ಹೇಳಿದಂತಹ ಪೂಜೆ. ಚಂಡೇಶಾನಾಯ ನಮೋ ಮಧ್ಯತಶ್ಚಂಡಮೂರ್ತಯೇ ಧೂಲಿ ಚಂಡೇಶ್ವರಾಯ ಹೂಂ ಫಟ್ ಸ್ವಾಹ ತಮಾಹ್ವಯೇತ್ ಅಂತ ಈ ತರಹದ ಮಂತ್ರಗಳನ್ನೆಲ್ಲ ಹೇಳುತ್ತಾರೆ. ಈ ಬೀಜ ಮಂತ್ರ ಇವುಗಳನ್ನ ಇಲ್ಲೊಂದು ಹೀಗಿದೆ ಅಂತ ಚಿಂತನೆ ಮಾಡಬೇಕಷ್ಟೆ. ಇಲ್ಲಿಗೆ 76ನೇ ಅಧ್ಯಾಯ. ವಿಷ್ಣು ಆರಾಧಕರು ಈ ರೀತಿ ಬೇರೆ ಇತರ ದೇವತೆಗಳು, ಕ್ಷುದ್ರ ದೇವತೆಗಳಿಗೆಲ್ಲ ನೈವೇದ್ಯ ಮಾಡಿಸಿ ಅದೆಲ್ಲ ಸ್ವೀಕಾರ ಎಲ್ಲ ಮಾಡಬಾರ್ದಲ್ಲ? ಹೌದು ಹೌದು ಹೌದು. ಅಲ್ಲ, ಇಲ್ಲಿ ಹೇಳಿದ್ದು ತಟಸ್ಥವಾಗಿ ಹೇಳಿದರೆ, ನಾವು ಅಗ್ನಿ ಪುರಾಣವನ್ನು ನೋಡುವವರು ನೋಡಿ, ಅಗ್ನಿ ಪುರಾಣದಲ್ಲಿ ಹೀಗೂ ಹೇಳಿದೆ. ಅದರಿಂದಾಗಿ ಪುರಾಣಕ್ಕೆ ಒಂದು ಕೇಂದ್ರವೇ ಇಲ್ಲ. ದೇವರು ಪುರಾಣದ ಉದ್ದೇಶ ಅಲ್ಲ. ವಿಕಿಪೀಡಿಯಾ ತರಹ ಪುರಾಣ ಅನ್ನೋದು ಎಲ್ಲವನ್ನ ಒಳಗೊಂಡು ಹೋಗ್ತಾ ಇರುತ್ತೆ. ನೀವು ಚೇಂಜ್ ಮಾಡಿ. ವಿಕಿಪೀಡಿಯಾದಲ್ಲಿ ಹೇಗೆ ಓದುವವರಿಗೊಂದು ಸ್ವಾತಂತ್ರ್ಯ ಇದೆ, ಇದರ ಮಾಹಿತಿ ತಪ್ಪಿದ್ರೆ ಇದರಲ್ಲಿ ಚೇಂಜ್ ಮಾಡಿ ಅಂತಾರವರು. ಆ ರೀತಿ ಪುರಾಣವು ಅಷ್ಟೇ ಸೇರಿಸ್ಕೊಂಡು ಹೀಗಾಗೋಗಿದೆ ಅಂತ. ಅವಾಗ ಪುರಾಣದ ಮಹತ್ವ ಗೊತ್ತಾಗೋದಿಲ್ಲ. ಪುರಾಣದಲ್ಲಿ ಹೇಳಿದ್ದನ್ನ ಅವನು ಒಪ್ಪಲ್ಲ, ಪುರಾಣದಲ್ಲಿ ಹೇಳಿದ ತತ್ವವನ್ನು ಚಿಂತನೆ ಮಾಡಲ್ಲ. ಹಾಗಾದ್ರೆ ನಾವ್ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂದ್ರೆ, ಏನೇನು ವಿಷಯ ಇದೆ ಅಂತ ಕೆಲವೊಂದು ಪರಿಚಯ ಮಾತ್ರ ಮಾಡಿಸ್ಲಿಕ್ಕಾಗೋದು. ನಾನು ಇಲ್ಲಿ ಹೀಗೊಂದಿದೆ ಅಂತ ಹೇಳಿ ಅದರ ಒಳಗಡೆ ಹೋಗಿ ಅಲ್ಲೊಂದು ಪೂಜಾ ವಿಧಾನ ಇದೆ ಅಂತ ಹೇಳೋದ್ರಿಂದ ಏನು ವಿಷಯ ಗೊತ್ತಾದ್ರೆ ಆಯ್ತು. ಇನ್ನು ಕಪಿಲಾದಿ ಪೂಜಾ ವಿಧಾನಂ, ಕಪಿಲ ಗೋವನ್ನ ಪೂಜಿಸುವ ವಿಧಾನ. ಈಗ ಏನ್ ಮಾಡ್ತೇವೆ, ಕಪಿಲೆ ಗೋವನ್ನ 2-3 ರೀತಿಯಲ್ಲಿ ಪೂಜಿಸ್ತಾರೆ. ಒಂದು, ಗೋವಿನ ಒಳಗಡೆ ಇರುವ ಕೃಷ್ಣ, ಅವನಿಗೆ ಪುರುಷ ಸೂಕ್ತದಿಂದ ಷೋಡಶೋಪಚಾರ ಪೂಜೆ ಮಾಡಿದ್ರೆ ಆಗ್ತದೆ. ಇದು ಒಂದು ಪೂಜೆ. ಅದಕ್ಕೆ ನೈವೇದ್ಯ, ಮಂಗಳಾರತಿ, ಸೀದಾ ಪ್ರತ್ಯಕ್ಷ ತಿನ್ನತ್ತಲ್ಲ ಅದು ಪುರುಷ ಸೂಕ್ತ. ಹಾಗೆ ಆಯ್ತಾ. ಇನ್ನು ಗೋವಿನಲ್ಲಿ ಲಕ್ಷ್ಮಿಯನ್ನ ಚಿಂತಿಸಿ ಅಂಬಿಣಿ ಸೂಕ್ತದಿಂದ ಮಾಡುವ ಪೂಜೆ, ಅದೆರಡು ಬಿಟ್ಟು ತಂತ್ರಶಾಸ್ತ್ರದಲ್ಲಿ ಹೇಳಿದ ಈ ಒಂದು ರೀತಿ. ಓಂ ಕಪಿಲೆ ನಂದೇ ನಮಃ, ಓಂ ಕಪಿಲೆ ಭದ್ರೇ ನಮಃ, ಓಂ ಕಪಿಲೆ ಸುಶೀಲೇ ನಮಃ, ಕಪಿಲೆ ತುರಭಿಪ್ರಿಯೇ, ಈ ರೀತಿ ಪೂಜೆ ಮಾಡ್ತಾ ಹೋಗೋದು. ಸೌರಭೇಯಿ ಜಗನ್ಮಾತಃ ದೇವಾನಾಂ ಅಮೃತಪ್ರದೇ ಗೃಹಾಣ ವರದೆ ಗ್ರಾಸಂ ಈಪ್ಸಿತಾರ್ಥಂಚ ದೇಹಿಮೇ. ಓ ಸುರಭಿಯ ವಂಶದಲ್ಲಿ ಬಂದವಳೇ, ಜಗನ್ಮಾತಃ ಜಗತ್ತಿನ ತಾಯಿಯೇ, ದೇವಾನಾಂ ಅಮೃತಪ್ರದೇ ದೇವತೆಗಳಿಗೆ ಅಮೃತವನ್ನು ಕೊಡುವವಳೇ, ನನ್ನ ಗ್ರಾಸವನ್ನು ಸ್ವೀಕರಿಸು. ಗೃಹಾಣ ವರದೆ ಗ್ರಾಸಂ ಈಪ್ಸಿತಾರ್ಥಂಚ ದೇಹಿಮೇ, ನಾನು ಕೊಡುವ ಹುಲ್ಲಿನ ಮುಷ್ಟಿಯನ್ನು ಸ್ವೀಕರಿಸು, ನನಗೆ ಈಪ್ಸಿತವಾದದ್ದನ್ನು ಕೊಡು. ಈ ಮಂತ್ರವನ್ನು ಹೇಳ್ಕೊಂಡು ಎಲ್ಲರಿಗೂ ಗ್ರಾಸವನ್ನ ಕೊಡ್ತಾ ಹೋಗು. ಇದು ಕಾಮ್ಯ ನಿರೂಪಣೆ. ಯಾರಿಗೆ ಈ ಒಂದು ಬಯಕೆ ಇರುತ್ತೆ ಆ ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಈ ಮಂತ್ರ ಹೇಳಿ. ಏನು? ಸೌರಭೇಯಿ ಜಗನ್ಮಾತಃ ದೇವಾನಾಂ ಅಮೃತಪ್ರದೇ ಗೃಹಾಣ ವರದೆ ದೇವಿ ಗೃಹಾಣ ವರದೆ ಗ್ರಾಸಂ ಈಪ್ಸಿತಾರ್ಥಂಚ ದೇಹಿಮೇ. ವಂದಿತಾಸಿ ವಸಿಷ್ಠೇನ, ವಸಿಷ್ಠರು ನಿನ್ನನ್ನು ನಮಸ್ಕರಿಸುತ್ತಾರೆ. ವಿಶ್ವಾಮಿತ್ರೇಣ ಧೀಮತ ಕಪಿಲೇ ಹರಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಓ ಕಪಿಲೆಯೇ, ನನ್ನ ಗ್ರಾಸವನ್ನು ಸ್ವೀಕರಿಸಿ ನಾನು ಹಿಂದೆ ಮಾಡಿದ್ದ ಎಲ್ಲ ಪಾಪವನ್ನು ಪರಿಹರಿಸು. ಗಾವೋ ಮಮಾಗ್ರತೋ ನಿತ್ಯಂ,
ಗೋವುಗಳು ನನ್ನ ಮುಂದೆ ಇರಲಿ. ಗಾವ ಪೃಷ್ಠತ ಏವವ, ಓ ಇದು 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 ಹಸುಗಳು ನನ್ನ ಹಿಂದೆ ಇರಲಿ. ತುಂಬಾ ಕಡೆ ಬರುತ್ತಲ್ವಾ ಈ ಶ್ಲೋಕ? ಖಂಡಿತ. ಗಾವೋ ಮೇ ಹೃದಯೇ ಚಾಪಿ ಗವಾಂ ಮಧ್ಯೆ ವಸಾಮ್ಯಹಂ. ಗೋವುಗಳು ನನ್ನ ಹೃದಯದಲ್ಲಿರಲಿ, ಅಂದ್ರೆ ಗೋವುಗಳನ್ನು ನಾನು ಪ್ರೀತಿಸುವಂತಾಗಲಿ, ಗೋವುಗಳ ಮಧ್ಯದಲ್ಲಿ ನಾನು ವಾಸ ಮಾಡುವಂತಾಗಲಿ. ದತ್ತಂ ಗೃಹಂತು ಮೇ ಗ್ರಾಸಂ ಜಪ್ತ್ವಾಸ್ಯಾಂ ನಿರ್ಮಲ ಶಿವ. ಆಮೇಲೆ ನಾನು ಕೊಟ್ಟಿದ್ದನ್ನ ಸ್ವೀಕರಿಸಲಿ, ನಿರ್ಮಲವಾದ ಶಿವ ಸ್ವೀಕರಿಸಲಿ ಅಂತ. ಈ ರೀತಿ ಬೇರೆ ಬೇರೆ ತರಹದ ಪೂಜೆಯನ್ನು ಹೇಳ್ತಾರೆ. ಇಲ್ಲಿಯ ತನಕ ನಾವೆಲ್ಲ ಮಾಡಬಹುದಾದಂಥದ್ದು ಮಾಡುವಂಥದ್ದು. ಮತ್ತೆ ಇಲ್ಲಿ ಬೇರೆ ತಂತ್ರಗಳಿಗೆ ಹೋಗ್ತಾರೆ. ಆಮೇಲೆ ಗೋಷ್ಠದಲ್ಲಿ ಹೋಮ ಮಾಡುವಾಗ ಏನು ಮಂತ್ರ, ಆದರೆ ಇದು ಯಾವುದು ವೈದಿಕ ಮಂತ್ರ ಅಲ್ಲ, ಎಲ್ಲ ತಾಂತ್ರಿಕ ಮಂತ್ರ. ಗೋಷ್ಠ ಅಂತಂದ್ರೆ ಗೋಶಾಲೆ. ಗಾವಹ ಅತ್ರ ತಿಷ್ಠಂತಿ, ಗೋಷ್ಠ ಗೋಷ್ಠಿ. ಅದ ಸೆಮಿನಾರ್ಗೆ ಗೋಷ್ಠಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಗಾವಹ ವಾಚಃ ಅತ್ರ ತಿಷ್ಠಂತಿ ಅಂತ. ಆಯ್ತಾ? ಇನ್ನು ಪವಿತ್ರಾರೋಹಣ ಕಥನ, ಪವಿತ್ರವನ್ನ ಗ್ರಂಥಿಯನ್ನ ಹೇಗೆ ಮಾಡಿಕೊಳ್ಳೋದು ಅಂತ. ಅದು ಇದೆಲ್ಲ ಕಾಮ್ಯ ಕರ್ಮವೇ. ಬೇರೆ ಬೇರೆ ಗ್ರಂಥಿ, ಚಾತುರ್ಮಾಸ ಶುರು ಆಗ್ತಿದ್ದ ಹಾಗೆ ಬೇರೆ ಬೇರೆ ಪವಿತ್ರವನ್ನ ಕಟ್ಕೊಳ್ತಾರೆ. ಅದನ್ನೆಲ್ಲ ಹೇಗೆ ಮಾಡೋದು? ದೋರಕ ಅಂತ ಕರೀತಾರೆ ನಂತರದ ಸಂಸ್ಕೃತದಲ್ಲಿ. ಆ ದೋರಕದಲ್ಲಿ ದೇವತೆಗಳ ಆವಾಹನೆ ಹೇಗೆ ಇತ್ಯಾದಿಗಳನ್ನೆಲ್ಲ. ಇದನ್ನ ತಂತ್ರಶಾಸ್ತ್ರದಲ್ಲಿ ಯಂತ್ರ ಅಂತ ಕರೆದಿದ್ದಾರೆ. ಆ ಯಂತ್ರವನ್ನ ಹೇಗೆ ಮಾಡಿಕೊಳ್ಳೋದು, ಯಂತ್ರವನ್ನ ಮಾಡುವ ಬಗೆ ಏನು, ಯಂತ್ರದಲ್ಲಿ ಹೇಗೆ ಬರಿಬೇಕು ಅಂತ ಹೇಳಿರುತ್ತೆ. ಅದು ಲೋಹ ಬೇಕದಕ್ಕೆ. ಆ ಯಂತ್ರದಲ್ಲಿ ಏನೇನು ಇರಬೇಕು ಇದನ್ನೆಲ್ಲ, ಅದು ಲೋಹ, ತಾಮ್ರವೋ ನಿಮ್ಮ ಇದಕ್ಕನುಗುಣವಾಗಿ ಬೆಳ್ಳಿಯೋ ಯಾವುದೋ ಒಂದು ಪಂಚಲೋಹದ್ದೋ ತೆಗೆದುಕೊಂಡು ಅದರಲ್ಲಿ ಮಂತ್ರವನ್ನ ಬರೆದು ಏನಾಗಬೇಕು ನಿಮಗೆ ಅಂತ ಹೇಳಿ ಬರುದು. ವೃತ್ತಂ ಭೂಪುರ ಸಂಯುತಂ ಬೀಜ ಸಂದೃಬ್ಧ ಕೋಣಂಚ ಯಂತ್ರಂ ರಕ್ಷಾದಿ ಸಾಧಕಂ ಅಂತ ಹೇಳಿ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಹೋಮ, ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನ ಮುಂದೆ 79ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಈ ಮಂತ್ರಗಳೆಲ್ಲ ಬಹಳ ವಿಚಿತ್ರವಾಗಿಯೂ ಎಲ್ಲವನ್ನೂ ಒಳಗೊಂಡು ಇದೆ. ಇನ್ನು ದಮನಕಾರೋಹಣ ಅಂತ ಮರವನ್ನ ಏರುವ ಒಂದು ಬಗೆ. ದಮನಕ ವೃಕ್ಷ, ಅದನ್ನ ಯಾವ ರೀತಿ ಏರಬೇಕು ಅಂತ, ಅಂದ್ರೆ ಏರಿ ಅದರಲ್ಲಿರುವ ಹಣ್ಣು ಹೂವು ಸಂಯುಕ್ತರನ್ನ ತೆಗೆದುಕೊಂಡು ಬಂದು ಯಾವ ರೀತಿ ಪೂಜಿಸಬೇಕು ದೇವರನ್ನು ಅಂತ ದಮನಕಾರೋಹಣ ಅಂತ. ವೃಕ್ಷಾರೋಹಣ ವಿಧಿ ಅಂತ ಕೂಡ ಕರೀತಾರೆ. ಈ ರೀತಿ 80ನೇ ಅಧ್ಯಾಯ. ಇನ್ನು ಸಮಯಾರೋಹಣ, ಸಮಯ ದೀಕ್ಷಾ, ಯಾವ್ಯಾವಾಗ ಯಾವ ಯಾವ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಂತ. ಅದನ್ನ ಸುಮಾರು 81ನೇ ಪೇಜಿನಲ್ಲಿ 81ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನು ಸಂಸ್ಕಾರ ದೀಕ್ಷಾ ಅಂತ ಹೇಳ್ತಾರೆ. ಸಂಸ್ಕಾರ ದೀಕ್ಷಾ ಅಂದ್ರೆ ಪಾಶುಪತನಾಗಲಿಕ್ಕೆ ಏನು ಸಂಸ್ಕಾರ, ಇದೇ ರೀತಿ ವೈಷ್ಣವನಾಗಲಿಕ್ಕೆ ಏನು ಸಂಸ್ಕಾರ ಅಂತ ಹೇಳಿ ಇದರಲ್ಲಿ ನಿರೂಪಣೆ ಮಾಡ್ತಾರೆ. ಯೋಗ ದೀಪದಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನು ತಂತ್ರಸಾರ ಸಂಗ್ರಹದಲ್ಲಿ ಶಿಷ್ಯನಿಗೆ ಗುರುವಿನ ಮೇಲೆ ಬಹಳ ಅನುಗ್ರಹದ ದೃಷ್ಟಿ ಮೂಡಿ
ದೇವರ ಸನ್ನಿಧಾನ ಜಾಸ್ತಿ ಆಗಬೇಕು ಅಂತ ಆದಾಗ ದೇವರ ಯಾವ ಮಂತ್ರವನ್ನ ಜಪಿಸಿ ಶಿಷ್ಯನಲ್ಲಿ ಹೇಗೆ ಅಭಿಮಂತ್ರಣ ಮಾಡಬೇಕು ಅಂತ ಹೇಳಿ ಅಲ್ಲಿ ಇದೆ. ಅದು ಸಂಕ್ಷಿಪ್ತವಾಗಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಯೋಗ ದೀಪಿಕಾದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಸಂಸ್ಕಾರ ದೀಕ್ಷಾ ಅಂತ ಹೇಳಿ, ಸಂಸ್ಕಾರದಲ್ಲಿನ ದೀಕ್ಷೆ, ನಿರ್ವಾಣ ದೀಕ್ಷೆ, ಪಾಶುಪತನಾಗಲಿಕ್ಕೆ ನಿರ್ವಾಣ ದೀಕ್ಷಾ ಅಂತ, ಇದನ್ನ ಎಲ್ಲವನ್ನ ಬಿಟ್ಟು ಹೋಗೋದು ನಿರ್ವಾಣ ದೀಕ್ಷೆ ಅಂತ. ಇದು ಒಂದು ರೀತಿ ಭೈರವನಾಗಲಿಕ್ಕೆ ಬೇಕಾದ ದೀಕ್ಷೆ. ಅದೇ ಪಾಶುಪತ ದರ್ಶನದ ಹಿನ್ನೆಲೆಯಲ್ಲಿ ಈ ಒಂದು ಸಂಗತಿಯನ್ನ ನಿರೂಪಣೆ ಮಾಡಿದ್ದಾರೆ. ಹಾಗೆ ನಿರ್ವಾಣ ದೀಕ್ಷಾ ಮುಂದುವರಿಯುತ್ತೆ 84ನೆಯ ಅಧ್ಯಾಯದಲ್ಲಿ. ಇನ್ನು ತತ್ವಯೋರತ ಸಂಧಾನಂ ಕುರ್ಯಾತ್ ಶುದ್ಧ ವಿಶುದ್ಧಯೋ, ಎರಡು ತತ್ವಗಳನ್ನ ಜೋಡಿಸುವ ಕ್ರಮ ಅಂತ. ಇದು ಯಾಕೆ ಬೇಕು? ಯಾಕೆಂದ್ರೆ ದೇವತೆಯನ್ನು ಪ್ರತಿಷ್ಠೆ ಮಾಡುವಾಗ ಮೂರ್ತ ಮತ್ತೆ ಅಮೂರ್ತಗಳ ಎರಡನ್ನೂ ಕೂಡ ಒಟ್ಟಿಗೆ ಚಿಂತಿಸಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ, ಪ್ರತಿಷ್ಠಾ ಕಲಾ ಅಂತ ಹೇಳ್ತಾರೆ. ಇದು ಕೂಡ ಪಾಶುಪತಾಗಮಕ್ಕೆ ಸಂಬಂಧಪಟ್ಟದ್ದು. ಪುರಾಣದಲ್ಲಿ, ಅಗ್ನಿಪುರಾಣದಲ್ಲಿ ಹೆಚ್ಚು ಇರೋದು. ಶಿವಪುರಾಣ ಅಂದ್ರೆ ವಾಯುಪುರಾಣದಲ್ಲಿ ಈ ತರದ್ದೆಲ್ಲ ಇಲ್ವೇ ಇಲ್ಲ. ನಿಮ್ಗೊಂದು ತಮಾಷೆ ಹೇಳ್ಬೇಕು ಅಂದ್ರೆ ಲಿಂಗ ಪುರಾಣದಲ್ಲಿಯೂ ಈ ತರದ್ದಿಲ್ಲ. ಇದು ಪಾಶುಪತಾಗಮದ ಪ್ರಕಾರವೇ. ಇಲ್ಲಿಗೆ 5ನೆಯ ತಪ್ಪಿದ್ರೆ 6ನೆಯ ಅಧ್ಯಾಯ ಆಯ್ತು. ಇನ್ನು ವಿದ್ಯಾ ವಿಶೋಧನ ವಿಧಾನ ಅಂತ ನಾವು ಕಲ್ತಿರ್ತೇವೆ. ಸದಾಶಿವನ ಕುರಿತಾದ ಸ್ತೋತ್ರ, ಸದಾಶಿವನ ಕುರಿತಾದ ಮಂತ್ರ, ಅದನ್ನ ಯಾವ ರೀತಿ ಆ ಮಂತ್ರವನ್ನ ಚಿಂತನೆ ಮಾಡಬೇಕು, ಆ ಮಂತ್ರದಲ್ಲಿ ಫಲಮುಖತೆ ಯಾವ ರೀತಿ ಬರಬೇಕು, ಅದನ್ನ ಹೇಳಲಿಕ್ಕಾಗಿ 86ನೆಯ ಅಧ್ಯಾಯ ಹೊರಟಿದೆ. ವಿದ್ಯಾ ವಿಶೋಧನ ಅಂತ ಕರೀತಾರೆ. ಇನ್ನು ಶಾಂತಿ ಶೋಧನ ಕಥನ. ಶಾಂತಿ ಅಂತಂದ್ರೆ ನಮ್ಮ ನಿಗ್ರಹ, ನಮ್ಮ ಶಮ, ಅದರಲ್ಲಿ ಇರುವ ದೋಷಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ. ಇದೇ ತರಹದ ವಿಚಾರವನ್ನ ಇಲ್ಲಿ 87ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಉದ್ಯೋಗ ಪರ್ವದಲ್ಲಿ ದಮಕ್ಕೆ ಇರುವ ದೋಷಗಳೇನು, ಶಮಕ್ಕೆ ಇರುವ ದೋಷಗಳೇನು ಅಂತೆಲ್ಲ ಕೇಳ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಪಾಶುಪತಾಗಮದ ಹಿನ್ನೆಲೆಯಲ್ಲಿ ಶಾಂತಿ ಶೋಧನವನ್ನ ನಿರೂಪಣೆ ಮಾಡ್ತಾ ಇದೆ. ಇನ್ನು ನಿರ್ವಾಣ ದೀಕ್ಷಾ, ಮತ್ತೆ ನಿರ್ವಾಣ ಅದು ಬಂತು. ಮತ್ತೆ ನಿರ್ವಾಣ ದೀಕ್ಷಾವನ್ನ ಮತ್ತೆ ಹೇಳುತ್ತೆ. ಇಲ್ಲಿ ವಿಶೇಷ ಮಂತ್ರಗಳನ್ನ ಹೇಳ್ತಾರೆ. ಈ ರೀತಿ 88ನೆಯ ಅಧ್ಯಾಯ. ಇನ್ನು ಸೂಕ್ಷ್ಮವಾಗಿ ಇದೆಲ್ಲವನ್ನೂ ಹೇಳುವಂತಹ ಅಧ್ಯಾಯ 89ನೇಯತ್ತು. ಇನ್ನು 90ನೆಯ ಅಧ್ಯಾಯ ಶಿವಾಭಿಷೇಕವನ್ನು ಕುರಿತು ಹೇಳ್ತಾ ಇದ್ದಾರೆ. ಶಿವನನ್ನ ಕುರಿತು ಹೇಗೆ ಅಭಿಷೇಕ ಮಾಡಬೇಕು ಅಂತ ಮತ್ತೆ ಬೇರೆ ಬೇರೆ ಮಂತ್ರಗಳನ್ನ ನಿರೂಪಣೆ ಮಾಡ್ತಾರೆ. ಮತ್ತೆ ಪ್ರತಿಷ್ಠಾ ವಿಧಿ ಸಂಕ್ಷೇಪವಾಗಿ, ಯಾಕೆಂದ್ರೆ ಹಿಂದೆ ವಿಸ್ತಾರವಾಗಿ ನಾವು ಹೇಳಿದ್ದೇವೆ, ಮತ್ತೆ ಸಂಕ್ಷೇಪವಾಗಿ ಹೇಳೋದು ಅಂತ. ಆದರೆ ಆ ವಿಸ್ತಾರವಾಗಿ ಹೇಳಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶ್ಲೋಕಗಳು ಇಲ್ಲಿ ಇರೋದು. ಹೇಗೆ ತತ್ವಬಿಂದು ಅಂತ ಹೇಳಿ ಇದೆ, ಬಹಳ ದೊಡ್ಡ ಗ್ರಂಥ ಅದು. ಆಯ್ತಾ? ಇನ್ನು ವಾಸ್ತುಪೂಜಾ ವಿಧಾನ. ಈ ವಾಸ್ತುಪೂಜಾ ವಿಧಾನ ಏನಿದೆ ಅದು ತಂತ್ರದಲ್ಲಿ ಹೇಳಿರುವಂಥದ್ದು, ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವಂಥದ್ದಲ್ಲ. ಇಷ್ಟನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಇನ್ನು ಉಳಿದದ್ದು ಮತ್ತೆ ನೋಡುವ ಮುಂದಿನ ಶನಿವಾರ. ಈಗ ವಿಷ್ಣು ತತ್ವ ನಿರ್ಣಯ ಒಂದು ಸ್ವಲ್ಪ ಮಾಡ್ತೇನೆ, ಕೆಲವೇ ನಿಮಿಷಗಳ ಅಂತರದಲ್ಲಿ.
ಕೃಷ್ಣ